ಅತಿಥಿಗಳಿಗೆ ಗೌರವವನ್ನು ನೀಡಿದವರು ಅಮೋಘವಾಗಿ ಈ ಪಥಸಂಚಲನವನ್ನ ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಪಟುಗಳು ನಡೆಸಿಕೊಟ್ಟರು. ಹಾಗೆಲ್ಲ ಯಶಸ್ಸಿನ ಮೂಲ ಇವತ್ತಿನ ಈ ಕ್ರೀಡಾಕೂಟದ ಯಶಸ್ಸಿಗಾಗಿ ಜಗಜ್ಜಾಲ ಪಾಲನ ಸ್ಮರಣೆಗಾಗಿ ವೇಣ ಮತ್ತು ತಂಡ ಕ್ರೀಡಾಕೂಟದ ಉದ್ಘಾಟನೆ ನಮ್ಮ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರು ಧ್ವಜಾರೋಹಣ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತಿಸುತ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಎಲ್ಲ ಸಾರ್ವಜನಿಕರನ್ನ ಹಾಗೂ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಭಿಮಾನಿಗಳನ್ನು ಕೂಡ ಈ ಮೂಲಕ ಸ್ವಾಗತಿಸುತ್ತಾ 24-25 ಸಾಲಿನಲ್ಲಿ ನಡೆಯುವಂತಹ ಕ್ರೀಡಾಕೂಟ ನರಸಿಂಹರಾಜಪುರ ತಾಲೂಕಿನ 7 ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತದ್ದು ಗಣ್ಯರೆಲ್ಲ ಇವತ್ತಿನ ಎಲ್ಲ ಕಾರ್ಯಕ್ರಮವು ಕೂಡ ಅತ್ಯಂತ ಯಶಸ್ವಿಯಾಗಲಿ ನೆರವೇರಲಿ. ಕ್ರೀಡಾ ಜ್ಯೋತಿಯನ್ನ ಎಲ್ಲ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಸ್ವೀಕರಿಸಬೇಕು. ಗಣ್ಯರು ಕೂಡ ಈ ಜ್ಯೋತಿಯನ್ನ ಸ್ವೀಕಾರ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ನಾವೆಲ್ಲ ಸೇರಿ ಇದರೊಳಗೆ ಭಾಗಿಯಾಗಿದ್ದೀವಿ ಅಂದ್ರೆ ವಿಶೇಷವಾಗಿರುವಂತಹ ಸಂತೋಷ ನಮಗಾಗುತ್ತೆ. ನೀವೆಲ್ಲ ಕ್ರೀಡಾಪಟುಗಳಾಗಿ ಅತ್ಯಂತ ಉತ್ಸಾಹದಿಂದ ತರಬೇತಿಯನ್ನ ಮಾಡಿ ನಿಮ್ಮ ಆಯ್ಕೆಯ ಕ್ರೀಡೆಯನ್ನ ಆಡಬೇಕು ಅನ್ನುವಂತ ಒಂದು ಉತ್ಸಾಹದಿಂದ ಈ ದಿನ ಬಂದಿದ್ದೀರ. ನೀವು ಇವತ್ತು ಅತ್ಯಂತ ಜವಾಬ್ದಾರಿಯುತವಾಗಿರುವಂತಹ ಒಂದು ಉತ್ತಮವಾಗಿರುವಂತಹ ವೇದಿಕೆ ನಿಮ್ಮ ಮುಂದೆ ಇವತ್ತು ಇದೆ. ಯಾಕೆಂದ್ರೆ ನಮ್ಮ ಕ್ರೀಡೆಯ ಪ್ರತಿಭೆಗಳನ್ನ ಹೊರಗಾಕುವಂತ ಈ ವೇದಿಕೆಯಲ್ಲಿ ಅತ್ಯಂತ ನೀವೆಲ್ಲ ಪರಿಶ್ರಮ ಪಟ್ಟಿರುವಂತ ಸಂಪೂರ್ಣವಾಗಿ ನಿಮ್ಮ ಟ್ಯಾಲೆಂಟ್ ಅನ್ನ ಹೊರಗಾಕುವಂತ ಸಂದರ್ಭ ಇದಾಗುತ್ತೆ. ಪ್ರಪಂಚದಲ್ಲಿ ಹೈಯೆಸ್ಟ್ ಜನಸಂಖ್ಯೆ ಇರುವಂತಹ ದೇಶ ಅಂದ್ರೆ ನಮ್ಮ ಭಾರತ ದೇಶ, 140 ಕೋಟಿ. ಆದ್ರೆ ನಾವು ಒಲಿಂಪಿಕ್ ನಲ್ಲಿ ಪಡೆದಂತಹ ಪದಕ ಇದಕ್ಕೆ ನನಗೆ ಬಹಳ ದುಃಖ ಆಗ್ತಿದೆ. ಅಂದ್ರೆ ಯಾಕೆ ಹೀಗೆ ಆಗ್ತಾ ಇದೆ ಅಂತಂದ್ರೆ ನಾವು ಮಕ್ಕಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕಡಿಮೆ ಕೊಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಅದಾಗಬಾರ್ದು. ಅವರಿಗೆ ಕ್ರೀಡಾ ಪ್ರೋತ್ಸಾಹ ಕೊಡಬೇಕು. ಆ ಮುಖಾಂತರ ನಮ್ಮ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸುವ ನಮ್ಮ ಸರ್ಕಾರಗಳು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. PhD ಅಧ್ಯಯನವನ್ನ ಕೂಡ
ಸಂಶೋಧನಾರ್ಥಿಯಾಗಿ ಅಧ್ಯಯನವನ್ನ ಕೂಡ ಮಾಡ್ತಾ ಇದ್ದಾಳೆ. ಬಾಲಕರ ವಿಭಾಗದ 1500 ಮೀಟರ್ ಓಟದ ಸ್ಪರ್ಧೆ ನಡೀತಾ ಇದೆ. ಅತ್ಯಂತ ಹುರುಪಿನಿಂದ ಕ್ರೀಡಾಪಟುಗಳು ಮುನ್ನುಗ್ತಾ ಇದ್ದಾರೆ. ಈ ಜೋಶ್ ಕೊನೆಯವರೆಗೂ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದೇನೆ.